3 ತಿಂಗಳಿಂದ ಒಂದು ಮಗುವು ಹುಟ್ಟಿಲ್ಲ. ಇಟಲಿಯಲ್ಲಿ ಕಡಿಮೆಯಾಗ್ತಿದೆ ಜನನ ಪ್ರಮಾಣ. ಅದೊಂದು ವಿಡಿಯೋ ವಿಶ್ವದ ತಲೆ ಕೆಡಿಸಿದ್ಯಾಕೆ? ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಇದೊಂದು ವಿಚಾರ ಇದೀಗ ಹೆಚ್ಚು ಚರ್ಚೆ ಆಗ್ತಿದೆ. ಅದೇನಪ್ಪ ಅಂದರೆ, ಇಟಲಿಯಲ್ಲಿ 3 ತಿಂಗಳಿಂದ ಯಾವುದೇ ಒಂದು ಮಗುವು ಕೂಡ ಜನಿಸಿಲ್ಲ ಎನ್ನುವಂತಹ ವಿಚಾರ ಇದೀಗ ಹೆಚ್ಚು ಚರ್ಚೆ ಆಗ್ತಿದೆ. ಅಷ್ಟಕ್ಕೂ ಇಟಲಿಯಲ್ಲಿ 3 ತಿಂಗಳಿಂದ ಒಂದು ಮಗುನೂ ಜನಿಸಿಲ್ವಾ? ಅದೊಂದು ವಿಡಿಯೋ ಇಷ್ಟೊಂದು ಚರ್ಚೆ ಆಗ್ತಿರೋದು ಯಾಕೆ? ವಿಶ್ವದ ನಿದ್ದೆಗೆಡಿಸಿರೋ ಆ ವಿಡಿಯೋದ ಅಸಲಿಯತ್ತೇನು? ನಿಜಕ್ಕೂ ಇಟಲಿಯಲ್ಲಿ 3 ತಿಂಗಳಿಂದ ಒಂದು ಮಗುವು ಹುಟ್ಟಿಲ್ವಾ? ಇಟಲಿ ಸರ್ಕಾರ ಇದರ ಬಗ್ಗೆ ಏನು ಹೇಳ್ತಿದೆ? ಆ ಕುರಿತ ಒಂದು ವಿಡಿಯೋ ಇಲ್ಲಿದೆ. ಹೌದು ಸ್ನೇಹಿತರೆ, ಇಟಲಿಯಲ್ಲಿ 3 ತಿಂಗಳಿಂದ ಒಂದು ಮಗುವು ಜನಿಸಿಲ್ಲ ಎನ್ನುವಂತಹ ವದಂತಿ ಇದೀಗ ಎಲ್ಲೆಡೆ ಕೇಳಿ ಬರ್ತಿದೆ. ಆದರೆ ಒಂದು ವಿಚಾರವಂತೂ ಸತ್ಯ. 1850ರಿಂದ 2020ರವರೆಗೆ ಹೋಲಿಕೆಯನ್ನು ಮಾಡಿದರೆ ಜನನ ಪ್ರಮಾಣ ಇಲ್ಲಿಯವರೆಗೂ ಕಡಿಮೆಯೇ ಆಗುತ್ತಿದೆ. ನಿಜಕ್ಕೂ ಈ ಪರಿಯಾಗಿ ಈ ಜನಸಂಖ್ಯೆ ಕಡಿಮೆಯಾಗಿದ್ದು ಯಾಕೆ? ನಿಜವಾಗಿಯೂ 3 ತಿಂಗಳಿಂದ ಇಟಲಿಯಲ್ಲಿ ಒಂದು ಮಗುವು ಹುಟ್ಟಿಲ್ಲವೇ? ಅದೆಲ್ಲವನ್ನು ನೋಡೋದಕ್ಕೂ ಮುಂಚೆ ಇಟಲಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ, ಕೇಳಿ. ಇಟಲಿ ಇದೊಂದು ಯುರೋಪಿಯನ್ ದೇಶ. ಖ್ಯಾತ ರೋಮನ್ ಸಾಮ್ರಾಜ್ಯ ಹುಟ್ಟಿಕೊಂಡಿದ್ದೇ ಇಲ್ಲಿ. ಅದೆಷ್ಟೋ ಚಳುವಳಿಗೆ, ಅದೆಷ್ಟೋ ಕ್ರಾಂತಿಗೆ ಕಾರಣವಾಗಿದ್ದು ಈ ಇಟಲಿ. ಇತಿಹಾಸದಲ್ಲಿ ತನ್ನದೇ ಆದ ಗತ್ತನ ಹೊಂದಿರುವಂತಹ ಈ ದೇಶ ಅದೆಷ್ಟೋ ಸಾಮ್ರಾಜ್ಯಗಳಿಗೆ ನಾಂದಿಯನ್ನು ಆಡಿದೆ. ಇಟಲಿಯ ರಾಜಧಾನಿ ರೋಮ್. ಇಟಲಿಯ ವಿಸ್ತೀರ್ಣ 1,16,310 ಚದುರ ಮೈಲಿಯನ್ನು ಹೊಂದಿದ್ದು ಸುಮಾರು 60 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಇಲ್ಲಿ ಸಿಕ್ಕ ಕೆಲ ಮಾಹಿತಿಯ ಪ್ರಕಾರ ಇಟಲಿಯ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇಲ್ಲಿನ ಸರ್ಕಾರ ಏನಿದೆ ಅದು ಎಡವುತ್ತಿದೆ ಎನ್ನುವಂತಹ ಮಾತುಗಳು ಇದೀಗ ಹೆಚ್ಚು ಚರ್ಚೆ ಆಗ್ತಿವೆ. ಅದಷ್ಟೇ ಅಲ್ಲದೆ ಇಲ್ಲಿನ ಸರ್ಕಾರ ಇದೀಗ 22 ಅಂದರೆ ಸೆಪ್ಟೆಂಬರ್ 22 ಏನಿದೆ ಆ ದಿನವನ್ನು ವಿಶೇಷ ದಿನವನ್ನಾಗಿ ಆಚರಿಸ್ತಿದೆ. ಯಾಕಂದರೆ ಸೆಪ್ಟೆಂಬರ್ 22ರಂದು ಇಟಲಿಯಲ್ಲಿ ಮಾತೃತ್ವ ದರ ಹೆಚ್ಚು ಮಾಡಲು ಇಂತಹ ದಿನವನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಯಾವುದೇ ಪರಿಣಾಮ ಬೀರ್ತಿಲ್ಲ. ಮಕ್ಕಳ ಜನಸಂಖ್ಯೆ ಕಡಿಮೆಯೇ ಆಗ್ತಾ ಇದೆ. ಇತ್ತೀಚಿನ ವರದಿಯ ಪ್ರಕಾರ ನಮ್ಮೆಲ್ಲರಿಗೂ ಗೊತ್ತಿರುವಂತೆ 2020ರಲ್ಲಿ 1.24 ಅಂದರೆ ಒಂದು ದಂಪತಿ ಒಂದು ಮಗುವಿಗೆ ಮಾತ್ರ ಜನ್ಮವನ್ನು ನೀಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ 1 ಲಕ್ಷ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ. 1 ಲಕ್ಷ ದಂಪತಿಗಳೇನಿದ್ದಾರೆ ಅಥವಾ 1 ಲಕ್ಷ ಜನರೇನಿದ್ದಾರೆ ಅವರು ಕೇವಲ 60,000 ಮಕ್ಕಳಿಗೆ ಮಾತ್ರ ಜನ್ಮವನ್ನು ನೀಡ್ತಾರೆ. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ 1 ಲಕ್ಷ ಜನ ಅಂದರೆ ಗಂಡು ಹೆಣ್ಣು 1 ಲಕ್ಷ ಇದ್ದರೆ ಹುಟ್ಟುವಂತಹ ಮಕ್ಕಳು 60,000, ಇನ್ನೂ 40,000 ಹುಟ್ಟೋದಿಲ್ಲ. ಆ ರೀತಿಯಾಗಿ ಕಡಿಮೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಈ ವರದಿಯಲ್ಲಿ ವ್ಯಕ್ತಪಡಿಸಿದೆ. ಇನ್ನೂ ಒಂದು ಕಾರಣ ಇದೆ ಇಲ್ಲಿ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ. ಅದೇನಪ್ಪ ಅಂದರೆ, 2008ರಲ್ಲಿ ಇಟಲಿಯಲ್ಲಿ ಉಂಟಾದಂತಹ ಎಕನಾಮಿಕ್ ಕ್ರೈಸಿಸ್ ಎನ್ನುವಂತಹದ್ದು. ಹೌದು ಸ್ನೇಹಿತರೆ, 2008ರಲ್ಲಿ ಇಟಲಿಯಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ಉಂಟಾಗುತ್ತೆ. ಹೌದು ಸ್ನೇಹಿತರೆ, ಇಟಲಿಯಲ್ಲಿ ಬ್ಲ್ಯಾಕ್ ಪೇಪರ್ ಸಹಿ. ಹೌದು, ಯಾವುದೇ ಒಂದು ನೀವು ಫಾರ್ ಎಕ್ಸಾಂಪಲ್ ಕೆಲಸಕ್ಕೆ ಸೇರಬೇಕು ಅಂದರೆ ಇಟಲಿಯಲ್ಲಿ ಈ ಕ್ರೈಸಿಸ್ ಉಂಟಾದಮೇಲೆ 2008ರಲ್ಲಿ ಈ ಕ್ರೈಸಿಸ್ ಉಂಟಾದಮೇಲೆ ಒಂದು ಸಹಿಯನ್ನು ಮಾಡಬೇಕು. ಅಂದರೆ ಬ್ಲ್ಯಾಕ್ ಪೇಪರ್ ಕೊಡ್ತಾರೆ, ನೀವು ಅದನ್ನು ತೆಗೆದುಕೊಂಡು ಅದರಲ್ಲಿ ಸಹಿ ಮಾಡಿ ಕೆಲಸವನ್ನು ಮಾಡಬೇಕು. ಅದರಲ್ಲಿಯೂ ಮುಖ್ಯವಾಗಿ ಮಹಿಳೆಯರಿಗೆ ಇದು ದೊಡ್ಡ ಎಫೆಕ್ಟನ್ನು ಹೊಡಿತಿತ್ತು. ಅಂದರೆ 2008ರಲ್ಲಿ ಏನಿದೆ ಎಕನಾಮಿಕ್ ಕ್ರೈಸಿಸ್ ಉಂಟಾದಮೇಲೆ ಇಂತಹದ್ದೊಂದು ಸಹಿಯನ್ನು ಹಾಕಿದ ಮೇಲೆ ಅವರು ಹೇಗೆ ಬೇಕಾದರೂ ಕೂಡ ಬರ್ಕೋಬೋದಿತ್ತು. ಅದರಲ್ಲೂ ಮಹಿಳೆಯರು ಈ ಹೆರಿಗೆ ಸಂದರ್ಭ ಇರಬಹುದು, ಮಕ್ಕಳನ್ನು ಇರುವಂಥ ಸಂದರ್ಭ ಇರಬಹುದು, ಅಂತಹ ಸಂದರ್ಭದಲ್ಲಿ ಅವರಿಗೆ ಪೇಮೆಂಟನ್ನು ಕೊಡಬೇಕಾಗುತ್ತೆ. ಬಟ್ ಈ ಸಹಿ ಏನಿರುತ್ತೆ ಇದನ್ನು ಬಳಸ್ಕೊಂಡು ಅವ್ರ ಹತ್ರ ರಾಜೀನಾಮೆ ತಗೊಳ್ಳೋದು ಅಥವಾ ಅವರಿಗೆ ರಜೆ ಕೊಡಬಹುದು ಎನ್ನುವಂತಹ ಕಾನೂನಿನ ಬಾಹಿರ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ಬಳಿಕ ಏನು ಮಾಡ್ತಾರೆ ಅಂದರೆ, ಹೆಣ್ಮಕ್ಳು ನಮಗೆ ಹೆರಿಗೆ ಬೇಡ, ಅಂದರೆ ಮಗುವನ್ನು ಏರೋದೇ ಬೇಡ, ನಮಗೆ ಆರ್ಥಿಕ ಕ್ರೈಸಿಸ್ ಇದೆ, ನಾವು ಜಸ್ಟು ಎಕನಾಮಿಕಲಿ ಸ್ಟ್ರಾಂಗ್ ಆದರೆ ಸಾಕು ಎನ್ನುವಂತಹ ನಿರ್ಧಾರಕ್ಕೆ ಬಂದರು. ಆ ಕಾರಣದಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತವೆ. ಮಗುವನ್ನು ಏರುವಂತಹ ಪದ್ಧತಿಯನ್ನೇ ಕೆಲವರು ಬಿಟ್ಟಿದ್ದಾರೆ ಎನ್ನುವಂತಹ ವರದಿಯನ್ನು ಕೂಡ ಕೆಲವೊಂದು ವರದಿಗಳು ಕೊಟ್ಟಿವೆ. ಅದಷ್ಟೇ ಅಲ್ಲದೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಇಟಲಿಯಲ್ಲಿ ಕೆಲಸವನ್ನು ಕಳೆದುಕೊಂಡಿದ್ದರು. ಆ ಕಾರಣದಿಂದ ಅದು ಕೂಡ ಇದಕ್ಕೆ ಕಾರಣವಾಗಿದೆ ಎನ್ನುವಂತಹದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಅದಷ್ಟೇ ಅಲ್ಲದೆ ಇಲ್ಲಿ ಬಾಡಿಗೆ ತಾಯಿತನಕ್ಕೆ ಹೆಚ್ಚು ಪ್ರಸ್ತುತ ಇಲ್ಲ ಅಂತಂದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಈ ಬಾಡಿಗೆ ತಾಯಿತನ ಅಂದರೆ ಏನು ಅಂಥದ್ದು. ಅಂದರೆ ನಮಗೆ ಗೊತ್ತಿರುವಂತೆ ಯಾವುದೋ ಪುರುಷನ ವೀರ್ಯವನ್ನು ತಗೊಂಡು ಮತ್ತೊಂದು ಮಹಿಳೆಗೆ ಹಾಕಿ ಮಗುವನ್ನು ಪಡೆಯುವಂತಹದ್ದು ಅಥವಾ ಕೃತಕ ಮಗುವನ್ನು ಪಡೆಯುವಂತಹ ವಿಧಾನಗಳೇನಿದೆ ಅದನ್ನು ಇಟಲಿ ಒಪ್ಪಿಕೊಂಡಿಲ್ಲ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ಅದು ಸ್ವಲ್ಪ ಬೆಳಕಿಗೆ ಬರ್ತಾ ಇದೆ. ಬಟ್ ಇಟಲಿಯಲ್ಲಿ ಅದಿಲ್ಲ. ಅದು ಕೂಡ ಈ ಮಕ್ಕಳ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಕಾರಣವಾಗಿದೆ. ಇನ್ನೊಂದು ವಿಚಾರ ಇದೆ ಸ್ನೇಹಿತರೆ, ಏನಂದರೆ ಇಟಲಿಯಲ್ಲಿ ಅಂದರೆ ನಮ್ಮ ಭಾರತ ಹೇಗಿದೆಯೋ ಅಲ್ಲೂ ಕೂಡ ಇಟಲಿಯಲ್ಲಿ 34 ವರ್ಷ ಏನಿದೆ, 34 ವರ್ಷ ಆದರೂ ಕೂಡ ಈ ಮಕ್ಕಳೇನಿದ್ದಾರೆ ಅವರು ತಂದೆ ತಾಯಿಯ ಆಶ್ರಯದಿಂದ ಹೊರ ಬರ್ತಾ ಇಲ್ಲ. ಅಂದರೆ ಅವರ ತಂದೆ ತಾಯಿಗಳೇ ಅವರನ್ನು ಪೋಷಿಸಬೇಕು. ಅಂದರೆ ವರದಿಗಳು ಇವೆಲ್ಲವೂ ಕೂಡ ವರದಿಗಳು ಜಸ್ಟ್ ಅಂದರೆ 34 ವರ್ಷ ಆದರೂ ಕೂಡ ಅವ್ರ ತಂದೆ ತಾಯಿನೇ ಅವರನ್ನು ಪೋಷಿಸ್ತಾರೆ. ಅದಷ್ಟೇ ಅಲ್ಲದೆ ಅಲ್ಲಿ ಏನು ದುಡಿತಾರೆ ಅದಕ್ಕಿಂತ ಹೆಚ್ಚು
ವೆಚ್ಚವನ್ನು ಮಾಡಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಈಗ 100 ರೂಪಾಯಿ ದುಡಿದ್ರೆ ಅವರು 300 ರೂಪಾಯಿನ ಖರ್ಚು ಮಾಡಬೇಕಾಗಿದೆ. ಅದಷ್ಟೇ ಅಲ್ಲದೆ ಕಳೆದ 10 ವರ್ಷದಲ್ಲಿ 3 ಬಾರಿ ಆರ್ಥಿಕ ಕುಸಿತ ಉಂಟಾಗಿದೆ. ಇದರ ಪರಿಣಾಮವಾಗಿ ಅಲ್ಲಿನ ಜನಸಂಖ್ಯೆ ಕಡಿಮೆ ಆಗಿದೆ. ಅದರ ಮೂಲ ನೆಲೆಯಾಗಿರುವಂತಹದ್ದು. ಇನ್ನು ನೋಡೋದಾದರೆ ಇದರ ಪರಿಣಾಮವಾಗಿ 6,000 ಹಳ್ಳಿಗಳು, ಇಟಲಿಯಲ್ಲಿ 6,000 ಹಳ್ಳಿಗಳೇನಿವೆ ಆ ಹಳ್ಳಿಗಳಲ್ಲಿ ಜನರೇ ಇಲ್ವಂತೆ. ಅದೇ ಸುದ್ದಿ ಇದೀಗ ಹೆಚ್ಚು, ಅಂದರೆ 3 ತಿಂಗಳಿಂದ ಯಾವುದೇ ಮಗು ಆಗಿಲ್ಲ, 6 ತಿಂಗಳಲ್ಲಿ ಯಾರೂ ಕೂಡ, ಅಂದರೆ ಒಂದು 6,000 ಹಳ್ಳಿಗಳೇನಿದೆ ಅದರಲ್ಲಿ ಜನರೇ ಇಲ್ಲ ಎನ್ನುವಂತಹ ಸುದ್ದಿ ಹೆಚ್ಚಿಗೂ ಚರ್ಚೆಗೆ ಆಗ್ತಾ ಇದೆ. ಅಷ್ಟಕ್ಕೂ ಈ ಸುದ್ದಿ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿರಬಹುದು. ಏನಂದರೆ ಒಬ್ಬರು ನಿರೂಪಕರು ಏನಿರ್ತಾರೆ, ಆ್ಯಂಕರ್ ಏನಿರ್ತಾರೆ, ಇಂತಹದ್ದೊಂದು ವಿಡಿಯೋವನ್ನು ಕೆಲ ದಿನಗಳು, ಅಂದರೆ ಅಕ್ಟೋಬರ್ನಲ್ಲಿ ಇಂತಹದ್ದೊಂದು ವಿಡಿಯೋವನ್ನು ಹಾಕಿರ್ತಾರೆ. ಏನಂತ ಹೇಳಿರ್ತಾರೆ ಅಂದರೆ, ಇಟಲಿ ಯಾವ ದೇಶವೂ ಮಾಡದಂತಹ ಒಂದು ಸಾಧನೆಯನ್ನು ಮಾಡ ಹೊರಟಿದೆ. ಅದೇನು ಅಂದರೆ 3 ತಿಂಗಳಿಂದ ಒಂದು ಮಗುವು ಕೂಡ ಇಟಲಿಯಲ್ಲಿ ಜನಿಸಿಲ್ಲ ಎನ್ನುವಂತಹ ವಿಡಿಯೋವನ್ನು ಹರಿದು ಬಿಡ್ತಾರೆ. ಅದು ಸುಮಾರು 30,000ಕ್ಕೂ ಹೆಚ್ಚು ಲೈಕ್ಗಳು, ಹೆಚ್ಚು ಹಂಚಿಕೆಗಳನ್ನು ಪಡೆದುಕೊಳ್ಳುತ್ತೆ. ಅದೊಂದು ವಿಚಾರ ಇಡೀ ವಿಶ್ವದ ತಲೆಯನ್ನು ಕೆಡಿಸುತ್ತೆ. ಎಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಮೇಲೆ ನವೆಂಬರಲ್ಲಿ ಇನ್ನು ರೀಸೆಂಟಾಗಿ ಕೂಡ ಅದನ್ನು ಮತ್ತೆ ಪೋಸ್ಟ್ ಮಾಡಲಾಗುತ್ತೆ. ಅದೇ ವಿಚಾರಕ್ಕೆ ಹೆಚ್ಚು ಚರ್ಚೆ ಆಗುತ್ತೆ. ಇದೆಲ್ಲವನ್ನು ಗಮನಿಸಿದಂತಹ ಕೆಲ ದೇಶಗಳ ಮೀಡಿಯಾಗಳು ಕೂಡ ಇದನ್ನು ಫಾಲೋ ಮಾಡ್ತವೆ. ಏನಾಗಿದೆ, ಎತ್ತಾಗಿದೆ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡ್ತವೆ ಮತ್ತು ವರದಿಯನ್ನು ಪಡಿತವೆ. ಆದರೆ ಇಟಲಿಯ ಒಂದು ಏನು ಸಂಸ್ಥೆ ಇದೆ, ಟ್ಯಾಟ್ ಎನ್ನುವಂತಹದ್ದು ಅಕ್ಟೋಬರ್ನಲ್ಲಿ ಒಂದು ವರದಿಯನ್ನು ಕೊಡುತ್ತೆ. ಏನಂದರೆ 2022ರಲ್ಲಿ ಇದ್ದಂತಹ ಈ ಜನನ ಪ್ರಮಾಣ 1.24 ಏನಿತ್ತು, ಇತ್ತೀಚೆಗೆ 1.22ರಷ್ಟು ಕಡಿಮೆ ಆಗಿದೆ. ಆದರೆ ಯಾವುದೇ ರೀತಿಯ, ಅಂದರೆ 3 ತಿಂಗಳಿಂದ ಯಾವುದೇ ಮಗು ಹುಟ್ಟಿಲ್ಲ ಎನ್ನುವಂತಹದ್ದು ಅದೊಂದು ರೀತಿಯ ಸುಳ್ಳು ಎನ್ನುವಂತಹ ಮಾತನ್ನು ಹೇಳಿದೆ. ಅದಷ್ಟೇ ಅಲ್ಲದೆ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಅದೇನಪ್ಪ ಅಂದರೆ ಜೂನ್ನಲ್ಲಿ 31,105, ಜುಲೈನಲ್ಲಿ 33,753, ಆಗಸ್ಟ್ 2023ರಲ್ಲಿ 33,903 ಜನಗಳು, ಅಂದರೆ ಮಕ್ಕಳು ಜನಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಒಟ್ಟಿನಲ್ಲಿ ಇಟಲಿ ಅಂತೂ ಇತ್ತೀಚೆಗೆ ಒಂದು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಗು ಹುಟ್ಟಿಲ್ಲ ಎನ್ನುವಂತಹದ್ದು. ಆದರೆ ಅದು ದೊಡ್ಡ ವಿಚಾರವಲ್ಲ. ಒಂದು ಕಾಲದಲ್ಲಿ ಗತವೈಭವವನ್ನು ಮೆರೆದಿದ್ದಂತಹ ಇಟಲಿಗೆ ಇಂತಹ ಪರಿಸ್ಥಿತಿ ಬಂದಿದ್ದು ಅಚ್ಚರಿಯೇ ಸರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಯಾವುದೇ ಒಂದು ದೇಶ ಆಗಲಿ ಕೇವಲ ಎಕನಾಮಿಕ್ಸ್ ಅಂದರೆ ಅಥವಾ ಆರ್ಥಿಕತೆ ಇರಬಹುದು, ಅಥವಾ ಜನಸಂಖ್ಯೆ ಇರಬಹುದು, ಅಥವಾ ಪರಿಸರ ಇರಬಹುದು, ಇಷ್ಟಿದ್ರೆ ಸಾಲದು. ಎಲ್ಲವನ್ನೂ ಸಮತೋಲನವಾಗಿ ನೋಡ್ಕೊಂಡು ಹೋದರೆ ಮಾತ್ರ ಒಂದು ದೇಶದ ಅಭಿವೃದ್ಧಿ ಆಗುತ್ತೆ. ಅಂದರೆ ಇದೀಗ ಇಟಲಿ ಏನು ಮಾಡ್ತಾ ಇದೆ ಅಂದರೆ ಜಸ್ಟ್ ಆರ್ಥಿಕತೆಗೆ ಆದ್ಯತೆಯನ್ನು ಕೊಟ್ಟು ಮಕ್ಕಳ ಜನನಕ್ಕೆ ಕಡಿಮೆ ಆದ್ಯತೆಯನ್ನು ಕೊಡ್ತಿರೋದು ಅದರ ಅಭಿವೃದ್ಧಿಗೆ ಮಾರಕವೂ ಆಗಬಹುದು. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.